ನಮ್ಮ ಭೂಮಿ ಮೇಲೆ ತಗೊಳಕ್ ನಿನ್ಗೇನು ಅಧಿಕಾರ ಅದೇ? ನಿನ್ಗೆ ಅಧಿಕಾರ ಇರ್ಬೋದು, ಅಧಿಕಾರ ನಮ್ಮ ರೈತರು ಕೊಟ್ಟದ್ದು ನಿನ್ಗೆ ಅಧಿಕಾರ. ನೀನು ಹಂಗೆ ಬಂದ ಅಧಿಕಾರಕ್ಕೆ, ನಮ್ಮಿಂದ ತಾನೇ ನೀನು ಅಧಿಕಾರಕ್ಕೆ ಬಂದದ್ದು. ನಮ್ಮ ಭೂಮಿ ಕೊಟ್ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ನನ್ನ ಗಂಡ ನಮ್ಮ ಅತ್ತೆ ಮಾವ ಕೊಟ್ಟಿರೋದು ಕಡಿಮೆ. ನಾನು ನನ್ನ ಗಂಡ ಕೂಲಿ ಮಾಡಿ ಕತ್ತಾಳೆ ಕಟ್ಸಿಗ್ದು ಬೆಂಗಳೂರು ಪೇಟೆಗೆ ಹುಣಸೆ ಹಣ್ಣು ತೆಗ್ದು ಇದು ಜಮೀನು ತೆಗ್ದಿದ್ದೀವಿ. ನಾವು ಕೊಟ್ಬಿಟ್ಟು ಗೆಲ್ಬೋಗೋಣ? ಹೇಳ್ರು. ನಮ್ಗೆ ಯಾರು ಮಾಡ್ತಾರೆ? ಓಟ್ ಹಾಕಿದ್ವಲ್ಲ, ಓಟ್ ಹಾಕಿದಿರಾ, ನಾನು ಹೇಳ್ದಂಗೆ ಕೇಳಿ ಅಂತಾರೆ. ಯಾಕೆ ನಾವು ಓಟ್ ಹಾಕ್ತದ ನಾನೇ ನೀನು ಅಧಿಕಾರಕ್ಕೆ ಬಂದದ್ದು. ನೀನು ಹೇಳ್ದಂಗೆ ನಾವ್ಯಾಕೆ ಕೇಳಬೇಕು? ರೈತರು ಹೇಳ್ದಂಗೆ ಅಯ್ಯಪ್ಪ ಕೇಳಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಹಾ, ಆದ್ಮೇಲೆ ಬಂದ್ರ ಹೋಗ್ಲಿ, ನಿಮ್ಮ ಮನೆ ತಕ್ಕ ಕೇಳಕ್ ಬಂದ್ರ? ಇಲ್ಲ, ರೈತರು ಯಾರನ್ನ ಬಂದು AC ಆಗಲಿ, DC ಆಗಲಿ, SV ಆಗಲಿ, ಇದು ಮುಖ್ಯಮಂತ್ರಿ ಆಗಲಿ, ಯಾರನ್ನ ಬಂದು ರೈತರನ್ನ ಯಾರನ್ನ ವಿಚಾರಿಸವ್ರಿ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬೈರ್ಮಂಗಲ ಸರ್ಕಲಲ್ಲಿ ಅಲಿತಾವ್ರೆ. ಯಾರು ಅದೇ ಪೊಲೀಸ್ನವ್ರು ನೋಡಿಸ್ತಾರೆ, ಹೋಗ್ರಿ ಅವ್ರಿಗೆ ಹೊಡೆದಿ ಡ್ಯೂಟಿ ಮಾಡೋಗ್ರಿ ಅಂತ. ಅವ್ರು ಯಾರನ್ನ ಬಂದು ವಿಚಾರಿಸವ್ರೇನ್ರಿ ಮೇಡಮ್ ಅವರೇ? ನಿಮ್ ಕಡೆ ಮುಖ್ಯಮಂತ್ರಿ ಆದ್ರಲ್ಲ, ಏನಂತೀರಾ? ಅದೇ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಅವ್ರು ಮಾಡೋ ರೂಲ್ಸ್ ಇಲ್ವಲ್ಲ, ಈಗ ಯಾಕೆ ಮಾಡ್ತಾವ್ರೆ? ಯಾಕ್ರಿ ಮಾಡ್ತಾವ್ರೆ ನಮ್ಮ ಭೂಮಿನ? ಆ ಅಪ್ಪನ ಮಾತ್ರ ಚಿನ್ನ, ಇದು ನಮ್ದು ಬರ್ಜುಲ್ ಭೂಮಿ. ಆ ಅಪ್ಪನ ಕಣ್ಣಿಲ್ವೇನ್ರಿ? ಯಾಕ್ರಿ ಮಾಡ್ತಾರೆ ನಮ್ಮ ಭೂಮಿನ? ನಾವೆಲ್ಲ ರೈತರು ಎಲ್ಗೋಗನ್ರಿ? ಪೇಟೆ ಮಾಡ್ಕೊಡ್ತೀವಿ, ಪೇಟೆ ಒಳಗೆ ಆರಾಮ. ಪೇಟೆ ನಾವು ಹಳ್ಳಿಲೇ ಇರ್ತೀವಿ, ನಾವು ಹಳ್ಳಿಲೇ ಸಾಯ್ತೀವಿ, ಹಳ್ಳಿಲೇ ಹುಟ್ಟಿದೀವಿ, ಹಳ್ಳಿಲೇ ಸಾಯ್ತೀವಿ. ನಮ್ಗೆ ಪೇಟೆ ಬೇಡ. ಆ ಅಪ್ಪನ ಏರಿಯಾದೇ ಹೋಗಿ ಮಾಡ್ಲಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ. ನಮಗೂ ಇದು ಆ ಅಪ್ಪನಿಗೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆ ಬಂದವನ ಅಪ್ಪ ನಮ್ಮ ಏರಿಕೆ? ಅವನ ಯಾವನ ಕುಮಾರಸ್ವಾಮಿಯಿಂದ ಇದಲ್ಲ ಆದುದು. ಅವನು ಕರೆಕ್ಟಾಗಿ ಲಾಕ್ಡೌನ್ ತೆಗ್ಸಿದ್ರೆ ಅದು ಇಷ್ಟು ಏರ್ತಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಕುಮಾರಸ್ವಾಮಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಹಾ, ಇವತ್ತು ತಕೊಂಡೋಗಿ ರೈತರು ಅಯ್ಯಪ್ಪ ಮಾಡ್ಕೊಳ್ಳಿ. ರೈತರಿಗೆಲ್ಲ ಒಂದೊಂದು ಊರಿಗೆ ಇಷ್ಟೈತು ಬಾಟ್ಲು ಅಂತ ಔಷಧಿ ತಂದು ಕೊಟ್ಬಿಟ್ಟು ಮಾಡ್ಲಿ ಬಿಡ್ರಿ. ಅದ್ಯಾಕ ಹಂಗ ಮಾತಾಡ್ತೀವಿ? ಇನ್ನೇನ್ ಮಾಡ್ಬೇಕು? ರೈತರು ಎಲ್ಲ ಹೋಗಿ ಸಾಯ್ತಾರೆ, ಎಲ್ರಿ ಹೋಗಿ ಸಾಯ್ತಾರೆ ರೈತರು. ಏನ್ ಓದಿದ್ದಾರೆ ಮಕ್ಳು ಮೊಮ್ಮಕ್ಳು? ಯಾವ ಮಕ್ಕಳು ಇಲ್ಲ, ಯಾರಿಲ್ಲ. ನಾವ್ ಇರಾರ ಇಬ್ರು. ನಮ್ಗೆ ಭೂಮಿ ಕೊಟ್ಟರೆ ಯಾರಿಲ್ಲ. ಭೂಮಿ ಕೊಟ್ರೆ ಅದು ಹೆಣ್ಮಕ್ಳು ಅವರೇ ಬಂದು ಡ್ಯೂಟಿ ಮಾಡ್ತಾರೆ ನಮ್ಗೆ. ಬೇಡವೇ ಅದಕ್ಕೆ ಮರ್ಯಾದೆ ಮನ್ಸಂಗೆ ಇಷ್ಟು ಚೆನ್ನಾಗಿ ಇಷ್ಟು ಅಲಿತಾರ ಅವ್ರಲ್ಲ. ಆ ಅಪ್ಪನ್ ಮರ್ಯಾದೆ ಬೇಡ, ಕಣ್ಣೇ ಇಲ್ಲ ಅಪ್ಪನ್ಗೆ. ಬೇಸಾಯ, ನೀನ್ ಸಾಯ, ನಿನ್ ಮನ್ಮಂದಿ ಎಲ್ಲ ಸಾಯ ಅಂತಾರೆ. ಯಾಕವ ಹಿಂಗ್ ಕಷ್ಟ ಪಡ್ತೀಯಾ? ನಾನ್ ದುಡ್ಡು ಕೊಡ್ತೀನಿ, ಕೈ ತುಂಬ. ನಿನ್ ದುಡ್ಡು ತಂದ್ ನಾವೇನ್ ಮಾಡ್ಕೊಂಡ? ನಮ್ ರೈತರು ಏನ್ ಮಾಡ್ತಾರೆ? ಭಾರತದ ಇಲ್ಲಿ ಕಡೆಗೆ ಬರ್ತದೆ. ನಡಿ ನೀನು ಬೇಡ, ಒಂದ್ ವರ್ಷಕ್ಕೆ ಆಯ್ತು, ಆಮೇಲೆ ಎಕರೆಯಲ್ಲಿ ನಡಿ ಅಲ್ಲಿಗ್ ನೀನು ಒಂದ್ ದುಡ್ಡು ತಗೊಂಡೋಗಿ ಏನ್ ಮಾಡ್ತಿ? ಅಲ್ಲವಾ ನಮ್ಮನ್ನು ಮಡಗ್ತಾರ ಅವರು? ದುಡ್ಡು ಕೈಗೆ ಬಂದ್ಮೇಲೆ ಮಡಗ್ತಾರ? ಯೋಚನೆ ಮಾಡಿ. ಅಲ್ಲ, ಯಾರು ಮಾತಾಡಬೇಡಿ. ದುಡ್ಡು ಕೈಗೆ ಬಂದ್ಮೇಲೆ ನಮ್ಮನ್ನು ಮಡಗ್ತಾರ? ಆ ಅತ್ತೆ ಅಷ್ಟು ಕಿತ್ಕೊಂಡೋಯ್ತಾಳೆ, ಮಗಳ ಅಷ್ಟು ಕಿತ್ಕೊಂಡೋಯ್ತಾಳೆ, ನಮ್ಮನ್ನೆಲ್ಲ ಭೂಮಿಗೆ ಉಂತಾರೆ. ಆ ಪಾಪ್ಗೆ ನನ್ನ ಮಗನ ನಾಳು ಮಾಡ್ರವ ಮುಂದೆ, ಅವಾಗೇ ಜೀವ ಸಮಾಧಾನ ಬರೋದು. ಅರ್ಥ ಆಯ್ತು ಅನ್ಸುತ್ತೆ. 2,000 ಕೊಟ್ಬಿಟ್ರೆ ನೀನ್ ಭಿಕ್ಷಾ ತಗೊಂಡು ನಾವಾಗ ಏನು ಮಾಡಲ್ಲ, ಕುಳಾಗ ಹೋಗಲ್ಲ. ನಾವು ಗೇಯ್ತೀವಿ, ತಿಂತೀವಿ. ನಮ್ ರೈತರು 1 ಎಕರೆಲಿ 1 ಕೋಟಿ ಸಂಪಾದನೆ ಮಾಡ್ತಾರ. ಸುಮ್ಮನೆ ಕೂತಿರಲ್ಲ. ಎದೆ ಬಡ್ಕೊಂಡ್ ಅಳ್ತೀಯ ಅಜ್ಜಿ, ಎದೆ ಬಡ್ಕೊಂಡ್ ಅಳ್ತೀಯ. ನೀನ್ ಓಟ್ ಹಾಕಿದ್ MLA ಹಂಗಲ್ಲ ಕಣವ. ಹಿಂಗೇನ್ ಸಮಾಧಾನನಾದ್ರೂ ಮಾಡಕ್ ಬರ್ಬೇಕು ತಾನೆ? ಸರ್ಕಲ್ ನಮ್ ರೈತರು ಅಲಿತಾವ್ರಲ್ಲ, ಯಾಕೆ ಬರ್ಲ ಯಪ್ಪ? ಯಾಕೆ ಬರ್ಲಿಲ್ಲ ಕೇಳ್ರಿ ನೀವು. ಹೇಳ್ರಪ್ಪ. ಯಾಕೆ ಬಂದ್ ಮಾತಾಡ? ನೀನ್ ಕೇಳಜ್ಜಿ, ನೀನ್ ಓಟ್ ಹಾಕಿರೋದು. ಬರ್ಲಿಲ್ಲ, ಯಾಕೆ ಬರ್ಲ? ಅದೇ ನಮ್ ರೈತರಲ್ಲ ಅಲಿತಾವ್ರಲ್ಲ ಬೈರ್ಮಂಗಲ ಸರ್ಕೋಲಲ್ಲಿ. ಯಾಕೆ ಬರ್ಲ ಯಪ್ಪ? ಬಂದು AC ಆಗ್ಲಿ, DC ಆಗ್ಲಿ, MLA ಆಗ್ಲಿ, ಯಾರನ್ನಾಗ್ಲಿ, ಇನ್ನೊಬ್ರೇ ಆಗ್ಲಿ ಬಂದೇನು ಅಂತ ನಿಮ್ ಕಷ್ಟ ಸುಖ ಏನು ಅಂತ ಕೇಳಿದಾರೆ? ಏನಾರು ನೋಟಿಸ್ ಗಿಟಿಸ್ ಕೊಟ್ರ? ನೀನೆಲ್ಲೋ ಕುತ್ಕೊಂಡು ದೌರ್ಜನ್ಯ ಮಾಡಿದ್ರೆ ಯಾರು ಕೇಳ್ತಾರೆ? ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಕುಟೇರ ಸಿಂಹ, ಜಂಗ್ಲಿ.